ಬಿಜೆಪಿ ಕಾಂಗ್ರೆಸ್ನ ಮಧ್ಯೆ ಪ್ರಾಸಿಕ್ಯೂಷನ್ ಫೈಟ್ ಜೋರಾಗಿದೆ. ಗಂಭೀರ ಆರೋಪ ಬಂದಾಗ ರಾಜ್ಯಪಾಲರು ನೋಟಿಸ್ ಕೊಡ್ತಾರೆ ಅಂತ ದೆಹಲಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ನೀಡಿದ್ದಾರೆ. ರಾಜ್ಯಪಾಲರು ವಿಚಾರಣೆ ಮಾಡಬಾರದು ಅಂದ್ರೆ ಹೇಗೆ? ಕಾಂಗ್ರೆಸ್ ನಾಯಕರು ಯಾಕೆ ಭಯದಲ್ಲಿದ್ದಾರೆ? ರಾಜ್ಯಪಾಲರು ಜೈಲಿಗೆ ಹಾಕ್ತೀವಿ ಅಂತ ಹೇಳಿದಾರ? ರಾಜ್ಯಪಾಲರು ವಿಚಾರಣೆ ಮಾಡಬಾರದು ಅಂದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ. ಸಿಎಂ ಭಯಗ್ರಸ್ತರಾಗಿದ್ದಕ್ಕೆ ಈ ರೀತಿ ಮಾತಾಡ್ತಿದ್ದಾರೆ. ರಾಜ್ಯಪಾಲರ ಬಗ್ಗೆ ಮಾತಾಡೋ ನೈತಿಕತೆ ಕಾಂಗ್ರೆಸ್ನವರಿಗಿಲ್ಲ ಅಂತ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೋಡಿ, ರಾಜ್ಯಪಾಲರ ಬಗ್ಗೆ ಅವರಿಗೆ ಮಾತನಾಡಲಿಕ್ಕೆ ಯಾವುದೇ ರೀತಿಯಾದಂಥ ನೈತಿಕತೆ ಇಲ್ಲ. ಯಾಕಂದರೆ ರಾಜ್ಯಪಾಲರು ಇದೇ ಕಾನ್ಸ್ಟಿಟ್ಯೂಷನಲ್ ಹೆಡ್ ಮತ್ತು ಅವರು ಸಂವಿಧಾನದ ಪ್ರಕಾರವಾಗಿ ಅವರು ಮುಖ್ಯಸ್ಥರು, ಅದರ ಜೊತೆಗೆ ಸಂವಿಧಾನ ಸಂರಕ್ಷಕರು ಕೂಡ ಹೌದು. ಹಾಗಾಗಿ ಯಾವುದೇ ಗಂಭೀರ ಸ್ವರೂಪದ ಆರೋಪಗಳು ಬಂದಾಗ ರಾಜ್ಯಪಾಲರು ವಿಚಾರಣೆಯನ್ನು ಮಾಡ್ತಾರೆ. ವಿಚಾರಣೆನೇ ಮಾಡಬೇಡ ಅಂತನ್ನುವಂಥ ಈ ಏನು ಮಾನಸಿಕತೆ ಇದೆ, ಯಾರು ಭಯದಲ್ಲಿ ಅವ್ರು ಯಾಕೆ ಅಷ್ಟು ಭಯದಲ್ಲಿದ್ದಾರೆ? ಹಂಗಿದ್ರೆ ನಿಮ್ಮನ್ನೇನು ಇಮಿಡಿಯೇಟಾಗಿ ಕರ್ಕೊಂಡು ಹೋಗಿ ಜೈಲಿಗೆ ಹಾಕ್ತಾರಂತ ಯಾರಾದರೂ ಹೇಳಿದ್ದಾರಾ? ಹಂಗೆ ಏನಾದ್ರು ಹೇಳಿಲ್ಲಲ್ಲ. ಆ್ಯಂಡ್ ನಮ್ಮನ್ನು ಎನ್ಕ್ವೈರಿನೇ ಮಾಡಬಾರ್ದು. 189 ಕೋಟಿ ರೂಪಾಯಿಯ ಒಟ್ಟಾರೆ ಒಂದು ಹಗರಣ ಇದು. 189 ಕೋಟಿ ರೂಪಾಯಿದಲ್ಲ, ಬರೀ 89 ಕೋಟಿ ರೂಪಾಯಿ ತಿಂದೀವಿ ನಾವು ಅಂಥೇಳಿ ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಒಪ್ಪಿಕೊಂಡಿದ್ದಾರೆ. ಏನು 99 ಕೋಟಿ ತಿಂದೀವಪ್ಪ ಅಂತ ಹೇಳಿದ್ದಾರೆ ಅವರು, ಇಲ್ಲ ಅಂತೇನು ಹೇಳಿಲ್ಲಲ್ಲ ಅವರು. ಅಕಸ್ಮಾತ್ ಆ ಚಂದ್ರಶೇಖರ್ ಅವರು ಅವರ ಆತ್ಮಹತ್ಯೆ ಅತ್ಯಂತ ದುರ್ದೈವದ ಸಂಗತಿ. ಆದರೆ ಡೆತ್ ನೋಟ್ ಅವರು ಬರೆದಿರಲಿಲ್ಲ ಅಂತಂದರೆ ಪ್ರೊಬಬ್ಲಿ ಈ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.